ಜೊತೆಗಿರ್ತಾರೆ, ಹೊರಗಡೆ ಶೋ ಮುಗಿದ ಮೇಲೆ ಇವರು ಜೊತೆಗೆ ಬಾಳ್ತಾರ, ಏನು ಮೆಸೇಜ್ ಕೊಡ್ತಾರೆ ಈಗಿನ ಒಂದು ಜನ್ರೇಷನ್ಗೆ ಅಂತೆಲ್ಲ ಕಾಮೆಂಟ್ ಬರೋದಿದೆ. ನೀವು ಅದನ್ನು ಹೇಗೆ ನೋಡಿ? ಅಲ್ಲ ಮ್ಯಾಮ್, ಇನ್ನೊಂದೇನೆಂದರೆ ಇದು ಶೋ, ಅದು ನಮ್ಮ ಪರ್ಸ್ನಲ್. ಅದಾದಮೇಲೆ ಹೆಂಗೆ ಇರ್ತೀವಿ, ಏನೇನು ಬಿಡ್ತೀವಿ ಅಂತ ನಾವು ಹೇಗಿರ್ತೀವಿ, ನಮ್ಮ ಬಾಂಡಿಂಗ್ ಮೇಲೆ ಅದು ಇರುತ್ತೆ. ಬಟ್ ಈ ಶೋಗಾದಮೇಲೆ ಜೊತೆಗಿರ್ತೀವಿ ಅಂತ ಏನು ಮದುವೆ ಗಿದ್ವೆ ಅದೆಲ್ಲ ಹೇಳ್ತಾರಲ್ಲ, ಇದು ಶೋ ಥರ ನೋಡಿ ನೀವು. ಆ ಬೊಮ್ಮೆ ಹಂಗೆ ಹೋಗ್ಬಿಟ್ಟು ಶೋಲಿ ಒಬ್ಬರು ಮೆಂಟರ್ ಆಗಿ ಒಬ್ಬರು ಹುಡುಗಿ ನಮ್ಮನ್ನು ಏನೂ ಗೊತ್ತಿಲ್ಲದಿರೋ ಹುಡುಗನಿಗೆ ಒಂದು ಪಾಠ ಹೇಳ್ಕೊಡೋ ಒಂದು ಕಾನ್ಸೆಪ್ಟ್ ಇದು. ಸೊ ಅದನ್ನು ನಡೀತಿದೆ. ನೀವೇ ಪ್ರೀತಿ ಮಾಡೋದು, ಅದನ್ನು ನೀವೇ ಮತ್ತೆ ಬಾಳ್ತಾರ ಗೀಳ್ತಾರ ಅಂತ ಬಾಳ್ತೀವಿ ಅಂತ ಎಲ್ಲೂ ಇನ್ನೂ ಹೇಳೂ ಇಲ್ಲ, ಆಯಿತಾ? ಅದೆಲ್ಲ ಸುಮ್ಮನೆ ನೀವೇ ಅನ್ನೋದು. ಬಟ್ ಅದೆಲ್ಲ ಅಲ್ಲ. ನೀವು ನಿಮ್ಮ ಮನಸ್ಸು ಹೇಗಿರುತ್ತೆ, ನೀವು ಮನಸ್ಸಿಂದ ಸ್ವಚ್ಛ ಮನಸ್ಸಿಂದ ನೋಡಿದ್ರೆ ಸ್ವಚ್ಛವಾಗಿ ಕಾಣುತ್ತೆ. ಬಟ್ ನೀವು ಹಂಗೆ ತೊಗೊಂಡ್ರೆ ಹಂಗಿರುತ್ತೆ. ನೀವು ಯಾವ ರೀತಿಯಲ್ಲಿ ನೋಡ್ತೀರೋ ಅದೇ ರೀತಿಯಲ್ಲಿ ಕಮೆಂಟ್ಸ್ಗಳಿಗೆ ಏನು ಮ್ಯಾಮ್, ಅದೇ ಒಳ್ಳೇದು ಕೆಟ್ಟದ್ದು. ಯಾಕಂದರೆ ಈ ಫೀಲ್ಡಲ್ಲಿ ಇದೀವಿ ಅಂದರೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಒಳ್ಳೇದು ಕಮೆಂಟ್ ಮಾಡೋರಿಗೆ ತುಂಬ ಥ್ಯಾಂಕ್ ಯು, ಕೆಟ್ಟ ಕಮೆಂಟ್ ಮಾಡೋರಿಗೂ ತುಂಬ ಥ್ಯಾಂಕ್ ಯು. ಬಟ್ ನನಗೆ ಅಷ್ಟೇನು ಕೆಟ್ಟ ಕಮೆಂಟ್ ಎಲ್ಲೂ ಬರಲ್ಲ. ನನಗೆ ಒಳ್ಳೆ ಹುಡುಗನ ಥರನೇ ನಾನು ಅವತ್ತಿಂದ ಸರಿಗಮಪ ಬಂದಾಗಿಂದನೂ ಇಲ್ಲಿವರೆಗೂ ನನ್ನ ಜನ ಅದೇ ರೆಸ್ಪೆಕ್ಟಲ್ಲಿ ಅದೇ ಪ್ರೀತಿಯಿಂದ ಎಲ್ಲೇ ಶೋಗೆ ಹೋದರೂ ಅವ್ರ ಮನೆ ಹುಡುಗನ ಥರ ನೋಡ್ತಾರೆ. ಸೊ ಥ್ಯಾಂಕ್ ಯು ಅಷ್ಟಕ್ಕೆ.